ಸೊ ಫ್ರೆಂಡ್ಸ್, ನಮಸ್ತೆ ಸ್ನೇಹಿತರೆ. ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ಜನವರಿ 10 ಇವತ್ತು. ನಮ್ಮ ಭಾರತೀಯ ಚಿತ್ರರಂಗ ಕಂಡ ಅದ್ಭುತ ಗಾಯಕ ಅಂದರೆ ಯೇಸುದಾಸ್ ಅವರು. ಯೇಸುದಾಸ್ ಅವರು ಹುಟ್ಟಿದ್ದು ಕೇರಳದಲ್ಲಾದರೂ, ಅವರ ಮಾತೃಭಾಷೆ ಮಲಯಾಳಂ ಆದರೂ, ಅವರ ಧರ್ಮ ಕ್ರಿಶ್ಚಿಯನ್ ಆದರೂ, ಅವರು ಯಾವುದೇ ಭಾಷೆಗೆ, ಯಾವುದೇ ಜಾತಿ ಧರ್ಮಕ್ಕೆ ಮೀಸಲಾಗಿಲ್ಲ. ಯಾಕಂದರೆ ಎಲ್ಲ ಭಾಷೆಯಲ್ಲೂ ಹಾಡುಗಳನ್ನು ಹಾಡಿದ್ದಾರೆ. ಸುಮಾರು 16 ಭಾಷೆಗಳಲ್ಲಿ 50,000 ಹಾಡುಗಳನ್ನು ಹಾಡಿದ್ದಾರೆ. ಮುಖ್ಯವಾಗಿ ಯೇಸುದಾಸ್ ಅವರು ಇಷ್ಟ ಆಗುವಂಥದ್ದು ಅಂದರೆ, ಅವರು ಯಾವುದೇ ಧರ್ಮದ ಹಾಡುಗಳನ್ನು, ಯಾವುದೇ ಕಟ್ಟುಪಾಡು ಇಲ್ಲದೆ ಹಾಡುಗಳನ್ನು ಹಾಡಿದ್ದಾರೆ. ಉದಾಹರಣೆಗೆ ಅಯ್ಯಪ್ಪ ಸ್ವಾಮಿ ಹಾಡುಗಳನ್ನು ತುಂಬ ಚೆನ್ನಾಗಿ ಹಾಡಿದ್ದಾರೆ ಅಂದರೆ ಅವರೊಬ್ಬರೇ ಅಂತಲೇ ಹೇಳ್ಬೋದು. ಈ ಅಯ್ಯಪ್ಪ ಸ್ವಾಮಿಗೆ ಹೋಗುವಾಗ ದೇವಸ್ಥಾನದಲ್ಲಾಗಲಿ ಅಥವಾ ಕರ್ನಾಟಕದಲ್ಲಂತೂ ಅಯ್ಯಪ್ಪ ಸ್ವಾಮಿ ಹಾಡುವಂಥ ಜ್ಞಾಪನ ಬಂದರೆ ಮೊದಲು ನಿಂತು ಬರೋದೇ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಯೇಸುದಾಸ್ ಅವರು. ಹಾಗಾಗಿ ಅಯ್ಯಪ್ಪ ಸ್ವಾಮಿ ಹಾಡುಗಳನ್ನು ಅತಿ ಭಕ್ತಿಯಿಂದ, ಪ್ರೀತಿಯಿಂದ ಹಾಡಿದ್ದಾರೆ ನಮ್ಮ ಯೇಸುದಾಸ್ ಅವರು. ಮತ್ತು ಅವರು ಕೂಡ ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಅವರು ಕೊಲ್ಲೂರು ಮೂಕಾಂಬಿಕೆಯ ಭಕ್ತ. ಯಾವಾಗಲೂ ಕೊಲ್ಲೂರಿಗೆ ಬಂದು ಭೇಟಿಯನ್ನು ನೀಡ್ತಾ ಹೋಗ್ತಾರೆ. ಮತ್ತು ಪ್ರತಿ ವರ್ಷ ಬೆಂಗಳೂರಿಗೆ ಬರ್ತಾಯಿದ್ರು ಕೊರೋನಾ ಬರೋಕ್ಕೆ ಮುಂಚೆ. ಆದರೆ ಕೊರೋನಾ ಬಂದೋದ್ಮೇಲೆ ಅವರಿಗೆ ಬರೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹಾಗಾಗಿ ಸರ್, ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಹಾಡು, ನಿಮ್ಮ ಧ್ವನಿ ಎಂದಿಗೂ ಜೀವಂತವಾಗಿರುತ್ತೆ. ನಿಮ್ಮ ಒಂದು ಅಯ್ಯಪ್ಪ ಸ್ವಾಮಿಯ ಹಾಡುಗಳು ಯಾವತ್ತಿಗೂ ಯಾರೂ ಮರೆಯೋಲ್ಲ. ನೀವು ಎಷ್ಟೇ ಸಿಂಪಲ್ ವ್ಯಕ್ತಿ ಅಂತ ಎಲ್ಲರಿಗೂ ಗೊತ್ತು. ಮತ್ತು ನಿಮ್ಮ ಹಾಡಿನ ಮೂಲಕ ಎಲ್ಲರನ್ನ ನೀವು ಕಟ್ಟಾಕಿದ್ದೀರಾ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಹಾಡುಗಳು ಈ ಪ್ರಪಂಚ ಇರೋ ತನಕ, ಸೂರ್ಯ ಚಂದ್ರ ಇರೋ ತನಕ ಶಾಶ್ವತವಾಗಿರುತ್ತೆ. ಎಸ್ಪೆಷಲಿ ನಾನು ತುಂಬ ಇಷ್ಟಪಡೋದು ಅವರ ಅಯ್ಯಪ್ಪ ಸ್ವಾಮಿಯ ಹಾಡುಗಳು ಮತ್ತು ಕನ್ನಡ ಫಿಲಮ್ ಸಾಂಗ್ಸು ಅಂತ ಹೇಳ್ತೀನಿ. ಹಾಗಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.